ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ವಿತ್ ಮೈ ಫ್ಯಾಮಿಲಿ. ಎಲ್ಲನೂ ನಾವು ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ವ್ಯೂ ನೋಡಿ, ಚಳಿ ಅಲ್ವಾ, ಸೊ ವೆದರ್ ಬೇರೆ ತುಂಬ ಕೂಲಾಗಿ ಚಿಲ್ಲಾಗಿದೆ ಬೆಂಗಳೂರು. ಬೆಳಗ್ಗೆ ಎದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೇ ತಲೆನೋವು ಬಂದ್ಬಿಡತ್ತೆ. ಮಕ್ಕಳು ಹೇಳಲ್ಲ, ನಾವು ಬಿಡಲ್ಲ. ಹೇಗೋ ಹೋಗಬೇಕಲ್ಲ. ಇಲ್ಲೇನು ನೋಡ್ತಿದ್ದೀರಾ, ಆಲ್ರೆಡಿ ಕೆಲವ್ರಿಗೆ ಗೊತ್ತಾಗಿರುತ್ತೆ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅಂತ. ಇಲ್ಲಿ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಇವ್ರದ್ದು ಮದುವೆ ಇದೆ. ಹಾಗಾಗಿ ನಾವೆಲ್ಲ ಫ್ಯಾಮಿಲೀಸ್ ಎಲ್ಲನೂ ಮಾತಾಡಿಕೊಂಡು ಬಸ್ಸಲ್ಲೇನೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಎಕ್ಸ್ಪೀರಿಯೆನ್ಸು ಇದು ಫಸ್ಟ್ ಟೈಮು. ತೋರಿಸ್ತೀನಿ ಹೇಗಿದೆ ಅಂತ. ನನ್ನ ಮಗಂಗಿದೆ ಫಸ್ಟ್ ಟೈಮ್ ಇಷ್ಟು ಲಾಂಗಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಅವನು ಚಾಕ್ಲೇಟ್ ಬೇಕು, ಬಿಸ್ಕೆಟ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹಠ ಮಾಡ್ತಾನೆ ಇರ್ದ. ದೋಸೆ ಬೇಕಾ, ಜ್ಯೂಸ್ ಬೇಕಾ, ಗೋಬಿನೂ ಜ್ಯೂಸು, ಗೋಬಿ ಬೇಕಾ? ಸರಿ, ನೋಡ್ತಾ ಇದ್ದೀರಲ್ಲ, ನಾವು ಇವಾಗ ಲಂಚ್ಗೆ ಅಂತ ಹೇಳಿ ಸ್ಟಾಪ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಲಂಚ್ಗೆ ಅಂತ ನಾವು ಇದನ್ನೆಲ್ಲನೂ ಆರ್ಡ್ರ್ ಮಾಡಿದ್ವಿ. ಆರ್ಡರ್ ಮಾಡಿ ಊಟ ಮುಗಿಸ್ಕೊಂಡು ನನ್ನ ಮಗಂದು ಕೆಲವು ಡಿಮ್ಯಾಂಡ್ಸ್ ಎಲ್ಲ ಇತ್ತು, ಅದೆಲ್ಲ ಫುಲ್ಫಿಲ್ ಮಾಡಿಬಿಟ್ಟು ಸಕಲೇಶ್ಪುರದ ಹತ್ರ ಒಂದು ಹೋಟೆಲಲ್ಲಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ವಿ. ಸಕಲೇಶ್ಪುರ ಬಂದರೆ ಅಂತೂ ನನಗಂತೂ ತುಂಬ ಎಕ್ಸೈಟ್ ಆಗಿಬಿಡ್ತೀನಿ ಅಕ್ಕಪಕ್ಕ ನೋಡೋದಕ್ಕೆ. ಅಷ್ಟು ವ್ಯೂ ಬ್ಯೂಟಿಫುಲ್ ಆಗಿರುತ್ತೆ. ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀವಿ. ಧರ್ಮಸ್ಥಳದಲ್ಲಂತೂ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕಾರ್ತಿಕ್ ಮಾಸ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಈ ವ್ಲಾಗ್ನ ಮಾಡಿದ್ದಿದ್ದು. ದೇವ್ರ ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. 8:30ಗೆ ದೇವ್ರ ದರ್ಶನ ಕ್ಲೋಸ್ ಅಂತ ಹೇಳಿದರು. ಆಲ್ಮೋಸ್ಟ್ 8:15 ಆಗಿಬಿಟ್ಟಿತ್ತು. ಈಗೇನು ಹೊರಗಡೆ ಏನು ನೋಡ್ತಿದ್ದೀರಾ, ಇದು ಸ್ಪೆಷಲ್ ಟೋಕನ್ ತಗೊಳ್ಳೋಣ ಅಂತ. ವಾಯ್ಸ್ ಹೇಗೆ ಬರ್ತಿದೆಯೋ ಗೊತ್ತಿಲ್ಲ, ತುಂಬ ಚೆನ್ನಾಗಿರೋದ್ರಿಂದ. ಅಟ್ಮಾಸ್ಫಿಯರ್ ಅಂತೂ ತುಂಬ ಅಂದರೆ ತುಂಬ ಸ್ವೆಟ್ ಆಗ್ತಾ ಇದ್ದೀವಿ. ಬೆಂಗಳೂರು ವೆದರ್ಗೂ ಮತ್ತು ಧರ್ಮಸ್ಥಳದ ವೆದರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಒಂದು ವ್ಯೂ ತೋರಿಸ್ತೀನಿ. ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಮಾಡಿದ್ದಾರೆ. ಓಯ್, ಕೈ ಹಂಗೆ ಇಡಬಾರ್ದು. ನೋಡಲ್ಲಿ ನೀನು ನೋಡ್ಕೊ. ಅಚಿಂತ್ಗಂತೂ ತುಂಬ ಎಕ್ಸೈಟ್ ಆಗಿಬಿಡ್ತಾನೆ. ಹೊರಗಡೆ ಎಲ್ಲಾದರೂ ಬಂದರೆ ಅವನಿಗೆ ತುಂಬ ಖುಷಿ. ಮತ್ತು ಹೊರಗಡೆ ನೋಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಆಲ್ಮೋಸ್ಟ್ ನಾನೇ ಯಾವಾಗಲೂ ಎತ್ತಿರಬೇಕು ಅವನಿಗೆ. ಶ್ರೀ ಸ್ವಾಮಿಗೆ ಪಂಚಾಮೃತ ಅಭಿಷೇಕ. ಶ್ರೀ ಸ್ವಾಮಿಯ ಸ್ಪೆಷಲ್ ದರ್ಶನದಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಕ್ರೌಡೇನು ಅಷ್ಟೊಂದು ಇರಲಿಲ್ಲ. ಅಲ್ಲಿ ಎಂಟ್ರಿಯಲ್ಲಿ ಅವರನ್ನು ಕೇಳಿದ್ವಿ. ಹಾಗಾಗಿ ಅವರು ವಿತಿನ್ ಹಾಫ್ ಆನ್ ಅವರಲ್ಲಿ ದರ್ಶನ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ಧರ್ಮ ದರ್ಶನದಲ್ಲೇ ನಾವು ದೇವ್ರನ್ನ ನೋಡಿಬಿಟ್ಟು ಹೊರಗಡೆ ಬಂದ್ವಿ. ಫ್ರೆಂಡ್ಸ್, ದೇವ್ರ ದರ್ಶನ ಆಯಿತು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ವಿತಿನ್ 20 to 25 ಮಿನಿಟ್ಸ್ ಒಳಗಡೆ ದೇವ್ರ ದರ್ಶನ ಆಯಿತು. ಅದು ತುಂಬ ಖುಷಿ ಆಯಿತು ಬೇಗ ದೇವ್ರ ದರ್ಶನ ಆಗಿದ್ದಕ್ಕೆ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದ ಟೈಮಲ್ಲಿ ಲಕ್ಷದೀಪೋತ್ಸವಕ್ಕೆ ಇನ್ನು 2 ದಿನ ಇತ್ತು. ಹಾಗಾಗಿ ಫುಲ್ಲು ಧರ್ಮಸ್ಥಳನೇ ರೆಡಿ ಆಗಿಬಿಟ್ಟಿತ್ತು ಲಕ್ಷದೀಪೋತ್ಸವಕ್ಕೆ. ಎಲ್ಲಿ ನೋಡಿದ್ರೂ ಸ್ಟಾಲ್ಸು ಮತ್ತು ಲೈಟಿಂಗ್ಸು. ಓ ಮೈ ಗಾಡ್, ನನಗಂತೂ ಅಲ್ಲೇ ಇರೋಣ ಇನ್ನೊಂದು 2 ಡೇಸ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಊಟ ಮಾಡ್ತಾಯಿದ್ದೀನಿ. ಊಟ ಆಯಿತು, ದೇವ್ರ ದರ್ಶನ ಮುಗೀತು. ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5ರಿಂದ 5:30ಗೆ ಮದುವೆ ಮುಹೂರ್ತ ಅಂತ ಹೇಳಿದ್ದಾರೆ. ಸೊ ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು. ಬೆಳಗ್ಗೆ ಸಿಗ್ತೀನಿ. ಬಾಯ್ ಮಾಡು, ಬಾಯ್.
ಬಾಯ್ ಮಾಡಮ್ಮ, ಬಾಯ್ ಹೇಳು ಹೇಳು ಹೇಳಕ್ಕಂತ. ಫ್ರೆಂಡ್ಸ್, ರೆಡಿಯಾಗಿದ್ದೀನಿ. ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ. ಮದುವೆಲ್ಲ ಹೇಗೆ ನಡೆಯುತ್ತೆ ಏನು ಅಂತ ಹೇಳಿ ಶೇರ್ ಮಾಡ್ತೀನಿ. ಅಚ್ಚಿಂತ ಹೋಗ್ತಿದ್ದಾನಮ್ಮ. ಯಾರೆಲ್ಲ ಹೋಗ್ತಾ ಇರೋದು? ಧರ್ಮಸ್ಥಳದಲ್ಲಿ ಮದುವೆ ಆಗುವಂಥ ಜೋಡಿಗಳ ವಿಶೇಷ ಏನು ಅಂತಂದರೆ, ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಸುಮಾರು ಒಂದು 8ರಿಂದ 9 ಮದುವೆಗಳನ್ನ ಮಾಡುವಷ್ಟು ಅನುಕೂಲನ ದೇವಸ್ಥಾನದವರು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರಂತೆ. ನಾನು ಇದು ಸೆಕೆಂಡ್ ಟೈಮು ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾ ಇರೋದನ್ನು ಅಟೆಂಡ್ ಮಾಡ್ತಾ ಇರೋದು. ಇದು ಯಾರಿಗಾದರೂ ಗೊತ್ತಿಲ್ಲ ಅಂತ ಅಂದರೆ ಈ ಇನ್ಫಾರ್ಮೇಷನ್ನು ನೀವು ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಆಗಬೇಕು ಅನ್ನೋರು, ಬಡ್ಜೆಟ್ ಫ್ರೆಂಡ್ಲಿ ಆಗಬೇಕು ಅಂತ ಅನ್ನೋರು ಈ ಥರ ಆಗ್ಬೋದು. ಧರ್ಮಕ್ಷೇತ್ರ ತುಂಬ ಪುಣ್ಯನೂ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿನೂ ಇರುತ್ತೆ ಅಲ್ಲೆಲ್ಲ ಮದುವೆ ಆದರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದರೂ ಆಗಬೇಕಂತ ಅಂದರೆ ಎನ್ಕ್ವೈರಿ ಮಾಡಿ. ಧರ್ಮಸ್ಥಳದಲ್ಲಿ ಮದುವೆ ಆಗುವಂತಹ ಭಾಗ್ಯ ಎಲ್ಲರಿಗೂ ಸಿಗಲ್ಲ ಅಲ್ವಾ? ಹಾಗಾಗಿ ಹೇಳ್ತಿದ್ದೀನಿ. ನನ್ನ ಮಗ ಏನು ಮಾಡ್ತಿದ್ದಾನೆ, ಮಲ್ಕೊಂಡಿದ್ದಾನೆ. ಅವನಿಗೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಿಸಿದ್ವಿ. ಹಾಗಾಗಿ ನನ್ನ ದೊಡ್ಡ ಮಗನೂ ಅಷ್ಟೇ, ಅವನಿಗೂ ಅಷ್ಟೇ ತುಂಬ ನಿದ್ದೆ ಬರ್ತಾಯಿದೆ. ಮದುವೆ ಎಲ್ಲನೂ ಮುಗೀತು. ಈಗ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದಾರೆ. ಇಬ್ಬರ ಆಶಿತ್ತು ಮತ್ತು ಅಚಿಂತಂತೂ ತುಂಬ ಅಳ್ತಾ ಇದ್ದರು. ನಾನು ಎಷ್ಟೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಅವರು ಮಾತಾಡೋ ಸ್ಥಿತಿಯಲ್ಲೇ ಇರಲಿಲ್ಲ, ಮಲ್ಕೋಬೇಕಾಗಿತ್ತು. ಹಾಗಾಗಿ ನಾವು ರೂಮ್ಗೆ ಹೊರಟ್ಬಿಡೋಣ ಅಂತ ಹೇಳಿ ಇಲ್ಲಿ ಧಾರೆ ಮುಹೂರ್ತ ಮಾಡ್ತಾಯಿದ್ದೀವಿ. ಧಾರೆ ಮುಹೂರ್ತ ಮುಗಿಸ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ಇದು ಏನು ನೋಡ್ತಾ ಇದ್ದೀರಾ, ಈ ಮದುವೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಮದುವೆಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ಇಲ್ಲೂ ಅಷ್ಟೇ ಒಂದು ಜೋಡಿ ಚೌಟ್ರಿ ಕಡೆ ಹೋಗ್ತಾ ಇದೆ. ಈ ಜೋಡಿನೂ ಅಷ್ಟೇ ತುಂಬ ಮುದ್ದಾಗಿತ್ತು. ನೋಡಿಲಿ ಅಳ್ಬಾರ್ದು. ಹಾಂ, ಯಾಕೆ ಅಳೋದು? ನೋಡಿಲಿ ನಿದ್ದೆ ಬರ್ತಿದ್ಯಾ? ಹಾಂ, ನೋಡಿಲಿ ಫೋನ್ ನೋಡಿಲಿ, ನೋಡಮ್ಮ. ಅವನು ಮುದ್ದು ಕೋಳಿ, ನೀನೇನು ಮಾಡ್ತಿದ್ಯಾ? ಫೋಟೋ ತೆಗಿತಾ ಇಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದೇ? ಹಾಂ, ಹೋಗೋಣ ಬೆಂಗಳೂರಿಗೆ, ಹೋಗೋಣ. ಓಕೆ. ಮದುವೆ ಮುಗಿಸ್ಕೊಂಡು ರೂಮ್ಗೆ ಬಂದು ಒಂದು 3 ಅವರ್ಸ್ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಬೆಂಗಳೂರು ಜರ್ನಿಗೆ ರಿಟರ್ನ್ ಆಗಿದ್ದೀವಿ. ಇಲ್ಲ, ಆನ್ ದಿ ವೇ ಸೌದತ್ತಿಗೆ ಗಣಪತಿಗೆ ವಿಸಿಟ್ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಊಟ ಯಾವತ್ತೂ ನಾವು ಊಟ ಮಾಡಿರಲಿಲ್ಲ, ಹಂಗಾಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರಸಾದನೂ ತಗೊಂಡು ಹೊರಟ್ವಿ. ಇಲ್ಲಿ ಪ್ರಸಾದ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಾದರೂ ಹೋದರೆ ಪ್ರಸಾದನ ಒಂದ್ಸರಿ ಮಾಡಿ ಗೊತ್ತಾಗತ್ತೆ. ಫ್ರೆಂಡ್ಸ್, ಊಟ ಎಲ್ಲ ಮುಗಿತು. ಈಗ ಪ್ರಸಾದ ತಗೊಂಡು ಬೆಂಗಳೂರಿಗೆ ಹೋಗೋಣ ಅಂತ. ಎಲ್ಲಿದ್ಯಮ್ಮ ನೀನು ಇವಾಗ? ಹಾಂ, ಎಲ್ಲಿದ್ಯಾ ಹೇಳು ಅಶಿ? ಎಲ್ಲಿದ್ದೀವಮ್ಮ? ಕರ್ಕೊಂಡು ಹೋಗೋಣ ಇದನ್ನ ಮನೆಗೆ. ಅಕ್ಷಯ್ ಮಾಮ ಮನೇಲಿ ಇದೆಯಲ್ಲಮ್ಮ. ದೇವಸ್ಥಾನದಲ್ಲಿ ಪೂಜೆ ಮತ್ತು ಪ್ರಸಾದ ಎಲ್ಲ ಆಯಿತು. ಇದು ಪಂಚಕಜ್ಜಾಯ ಇಲ್ಲಿ ಫೇಮಸ್ಸು. ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ ತಗೊಂಡು ಇನ್ನೇನು ಹೊರಡ್ತಾ ಇದ್ದೀವಿ. ಏನದು? ಬ್ಯಾಗ್ ಕಲ್ಲಲ್ಲುಲ್ಲುಲ್ಲುಲ್ಲು ಇತ್ತಾ? ಏನು ತಿಂದೋದ್ರಂತೆ? ಜನನಾ ತುಂಬೋಗ್ಬಿಟ್ಟಿದ್ರಾ? ಅಯ್ಯೋ, ತಿನ್ನು ತಿನ್ನು. ನಡಿ ಅಂದ್ರೆ ಅಲ್ಲಿ ನೋಡಿ ಎಷ್ಟು ಜನ ಇರಲ್ಲ, ಅವರು ಒಂದೇ ಕ್ಯೂ ಇರ್ತಾರಮ್ಮ, ಗೊತ್ತಾಗುತ್ತಮ್ಮ ನಿನಗೆ. ಹೌದಾ? ಚೆನ್ನಾಗಿದ್ಯಾ ಐಸ್ ಕ್ರೀಮು? ಹೌದಾ? ನಾನು ಕೊಡಿಸ್ಲಿಲ್ವಾ? ಮತ್ತೆ ಇನ್ಯಾರು ಕೊಡಿಸಿದ್ದು? ಪಪ್ಪ ಕೊಡಿಸಿದ್ರಾ? ಆಶಿತ್ ತುಂಬ ಮಾತು ಕಲ್ತ್ಬಿಟ್ಟಿದ್ದಾನೆ, ಮಾತಾಡ್ತಾನೇ ಇರ್ತಾನೆ.
ಹಾಗೆ ಇವನು ಅಷ್ಟೇ, ನನ್ನ ಜೊತೆ ಇವನು ಮಲ್ಕೊಬೇಕಂತಾನೆ ಅವನು ಮಾತಾಡ್ತಾ ಇರ್ತಾನೆ. ಟೈಮ್ 8:30 ಆಗಿದೆ, ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಸೊ ಊಟ ಮುಗಿಸ್ಕೊಂಡು ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ 13 ಆಗಿದೆ, ನನಗೂ ಬ್ಲಾಗ್ ಮಾಡೋವಂಥ ಮೂಡು ಇಲ್ಲ ಅಂತ. ಸೊ ಹಂಗಾಗಿ ವೀಡಿಯೋ ಇಷ್ಟ ಆಗಿದ್ದರೆ ಆ್ಯಸ್ ಯೂಸ್ವಲ್ ನಾನು ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ರೀಚ್ ಆಗುತ್ತೆ. ಹಾಗೆ ಕಡೆಯದಾಗಿ ಹೇಳ್ತಾ ಇದ್ದೀನಿ, ಹಾಗೆ ಫಸ್ಟ್ ಟೈಮ್ ಯಾರಾದರೂ ಅದು ನನ್ನ ಚಾನಲ್ ನೋಡ್ತಾ ಇದ್ದರೆ, ನನ್ನ ಹೆಸರು ಸಂಗೀತ ಅಂತ, ನಾನು ಬೆಂಗಳೂರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ಜರ್ನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟು ಹೆಚ್ಚೆಚ್ಚು ವೀಡಿಯೋಸಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.